ಹಬ್ಬಕ್ಕೆ ದೇವರ ನೈವೇದ್ಯಕ್ಕೆ ಹೆಚ್ಚಾಗಿ ಮಾಡುವಂಥ ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ಅಪ್ಪಿ ಪಾಯಸ ಈ ರೆಸಿಪಿನ ನಾ ಇವತ್ತು ಶೇರ್ ಮಾಡಕತ್ತೇನೆ ರೀ. ಯಾವಾಗಲೂ ಹಬ್ಬಕ್ಕೆ ಅದ ಸೇಮ್ ಹುಗ್ಗಿ ಹೋಳ್ಗೆ ಶಾವ್ಗೆ ಪಾಯಸ ತಿಂದು ಮಾಡಿ ಬ್ಯಾಸರಾಗಿತ್ತಪ್ಪ ಅಂತಂದ್ರೆ ಈ ಸಲ ಹಬ್ಬಕ್ಕೆ ಈ ಸ್ಪೆಷಲ್ ಪಾಯಸನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಹಿಟ್ಟು ಕಲಸೋ ಬುಟ್ಟ್ಯಾಗ ಒಂದು ಸಣ್ಣ ಬಟ್ಟಲ್ದಷ್ಟು ಚಿರೋಟಿ ರವೆ, 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, 1/4 ಟೀ ಸ್ಪೂನಷ್ಟು ಉಪ್ಪು ಮತ್ತು ಚಿಟಿಕೆ ಅರಿಶಿನ ಪುಡಿ ಹಾಕಿದ್ದನ್ನು ಸರಿಯಾಗಿ ಒಂದ್ಸಲ ಚಲೋತಂಗೆ ಮಿಕ್ಸ್ ಮಾಡಬೇಕು. ಮೊದಲು ಎಲ್ಲ ಡ್ರೈ ಸಾಮಗ್ರಿಗಳನ್ನು ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ 1 ಚಮಚದಷ್ಟು ತುಪ್ಪ ಹಾಕಬೇಕು. ಇದನ್ನೇನು ಬಿಸಿ ಮಾಡೋದು ಬೇಡ, ಹಂಗೆ ಹಾಕಿದ್ರೂ ನಡಿತೈತಿ. ಹಿಟ್ಟು ಜೋಡಿ ಇದನ್ನು ಚೆಂದಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕೋ ಅಂತ ಗಟ್ಟಿ ಹಿಟ್ಟು ಕಲಿಸ್ಬೇಕು. ಅರಿಶಿನ ಪುಡಿ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಮೈದಾ ಬದಲಿ ನೀವು ಬೇಕಂದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಬಳಸ್ಬೋದು. ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ನಿಮ್ಮ ಮನ್ಯಾಗ ನೀವು ಹೆಂಗೆ ಅಪ್ಪಿ ಪಾಯಸ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇದ್ರ ಮೇಲೆ ಮುಚ್ಚಿ ಒಂದು 20ರಿಂದ 25 ನಿಮಿಷ ಒಂದು ಅರ್ಧ ಗಂಟೆ ತನಕ ಇದನ್ನು ನೆನೆಯಕ್ಕೆ ಬಿಡಬೇಕು. ಹಿಟ್ಟು ಸ್ವಲ್ಪ ಚಲೋತ್ತಂಗೆ ನೆನಿಬೇಕು. ಅಲ್ಲಿ ತನಕ ಈ ಕಡೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುಪ್ಪದಾಗ ಫ್ರೈ ಮಾಡ್ಕೊಳಕತ್ತೀನಿ ರೀ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅಂತ ನೋಡ್ಕೊಂಡು ಹಾಕ್ಕೋಬೋದು. ಆಮೇಲೆ ಡ್ರೈ ಫ್ರೂಟ್ಸ್ನ ಹೆಚ್ಚು ಕಡಿಮೆ ಹಾಕಿದ್ರು ನಡಿತೈತಿ. ನಾ ಇಲ್ಲೇ ಬಾದಾಮು, ಗೋಡಂಬಿ, ಪಿಸ್ತಾ, ಕಪ್ಪು ದ್ರಾಕ್ಷಿ ಮತ್ತು ಕೆಂಪು ದ್ರಾಕ್ಷಿ ಇವನ್ನೆಲ್ಲ ತೊಗೊಂಡಿದ್ರಿ. ನೀವು ಎಷ್ಟು ಬೇಕು ಯಾವ್ದು ಬೇಕಂತೇಳಿ ನೋಡ್ಕೊಂಡು ಹಾಕ್ಕೋಬೋದು. ಎಲ್ಲ ಡ್ರೈ ಫ್ರೂಟ್ಸ್ನ ಕೆಂಪಗಾಗೋ ತನಕ ಫ್ರೈ ಮಾಡಿದ್ಮೇಲೆ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡಾಕತ್ತೀನಿ. ಈಗ ಇದು ತುಪ್ಪದಾಗ ಹಾಲು ಹಾಕಾಕತ್ತೀನಿ ರೀ. ಇದು ಕಾಯಿ ಸಾರಿಸಿದ ಹಾಲು ಅರ್ಧ ಲೀಟ್ರಷ್ಟು ಐತಿ. ಈ ಪಾಯಸಕ್ಕೆ ಹಾಲು ಸ್ವಲ್ಪ ಜಾಸ್ತಿನೇ ಬೇಕು. ಮತ್ತು ಬೇಕಂದ್ರೆ ನಾವು ನೋಡ್ಕೊಂಡು ಆಮೇಲೆ ಹಾಕ್ಕೋಬೋದು. ಇದನ್ನು ಸ್ವಲ್ಪ ಹೊತ್ತನ ಕುದಿಸ್ಬೇಕು. ಉರಿ ಸಣ್ಣ ಇಟ್ಟಿನ್ರಿ. ಈ ಕಡೆ ಹಿಟ್ಟು ನಾದಿ ಒಂದು 25 ನಿಮಿಷ ಆಗೈತಿ. ಹಿಟ್ಟು ನೋಡ್ರಿ ಚಂದಂಗೆ ನಂದೈತಿ. ಇದನ್ನು ಮತ್ತೆ ಸ್ವಲ್ಪ ಹೊತ್ತನ ನಾದಬೇಕು. ಚಲೋತ್ತಂಗೆ ನಾದಿ ಒಂದು 2 ಉಳ್ಳಿ ಮಾಡ್ಕೊಂಡ್ಯಾರಿ. ಒಂದು ಉಳ್ಳಿನ ತೆಗೆದು ಸೈಡಿಗೆ ಎತ್ತಿಟ್ಟೆ, ಮುಚ್ಚಿಡಬೇಕು. ಇನ್ನೊಂದು ಉಳ್ಳಿ ತಗೊಂಡು ಒಣ ಹಿಟ್ಟಿನಾಗ ಅದ್ದಿ ಇದರಲ್ಲೇ ಒಂದು ದೊಡ್ಡ ಚಪಾತಿ ಲಟ್ಸಕತ್ತೀನಿ ರೀ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು. ಆಮೇಲೆ ಹಂಗೆ ಈ ಕಡೆ ನಾವೇನು ಹಾಲು ಕುದಿಯಕ್ಕೆ ಇಟ್ಟಿರ್ತೀವಲ್ರಿ ಅದ್ರ ಕಡೆನೂ ಸ್ವಲ್ಪ ಲಕ್ಷ ಕೊಡಬೇಕು. ಒಂದು ಚಮಚ ತೊಗೊಂಡದನ್ನು ಸ್ವಲ್ಪ ಮೇಲೆ ಕೆಳಗೆ ಮಿಕ್ಸ್ ಮಾಡಬೇಕು. ಸೈಡಿಗೆ ಏನ್ರಿ ಕೆನೆ ಇತ್ತಪ್ಪ ಅಂತಂದ್ರೆ ಅದನ್ನು ಕೆಬ್ಬರಿ ತೆಗೀರಿ. ಒಂದು 5 ನಿಮಿಷದನ್ನ ಕುದಿಸಿದ್ರೆ ಸಾಕು. ಹಾಲು ಸ್ವಲ್ಪ ಗಟ್ಟಿ ಆಗಬೇಕು. ಈಗ ನೋಡ್ರಿ ಅಗದಿ ತೆಳ್ಳಗೆ ಒಂದು ದೊಡ್ಡ ಚಪಾತಿನ ಲಟ್ಸಿದೆ. ಇದ್ರ ಮೇಲೆ ಈಗ ಒಂದು ಫೋರ್ಕ್ ತೊಗೊಂಡು ಚುಚ್ಚಬೇಕು. ಎಲ್ಲ ಕಡೆ ಚುಚ್ಚಬೇಕು. ಯಾಕಂದ್ರೆ ನಾವು ಇದನ್ನು ಆಮೇಲೆ ಎಣ್ಣೆಗೆ ಫ್ರೈ ಮಾಡ್ತೀವಲ್ಲ ಅವಾಗ ಇದು ಉಬ್ಬಬಾರ್ದು. ಆಮೇಲೆ ಒಂದು ಚಾಕು ತೊಗೊಂಡು ನಿಮಗೆ ಯಾವ ಆಕಾರ ಬೇಕಂತೇಳಿ ನೋಡಿಕೊಂಡು ಆ ಆಕಾರ ನೀವು ಕತ್ತರಿಸ್ಕೋಬೋದು. ನಾ ಇಲ್ಲೇ ಶಂಕರಪಾಳಿಗೆ ನಾವು ಹೆಂಗೆ ಡೈಮಂಡ್ ಶೇಪ್ ಕಟ್ ಮಾಡ್ತೀವಲ್ರಿ ಹಂಗೆ ಮಾಡಕತ್ತೀನಿ. ಇನ್ನೊಂದು ಉಳ್ಳಿ ಇತ್ತಲ್ರಿ ಅದರಲ್ಲಿ ನಾನು ಚಪಾತಿ ಮಾಡಿ ಹಿಂಗೆ ಕಟ್ ಮಾಡಿ ಇಟ್ಕೋತೀನಿ. ಎಲ್ಲ ಒಂದು ಪ್ಲೇಟ್ನಾಗ ಹಾಕಿ ಎತ್ತಿಟ್ಕೊರಿ. ಎಲ್ಲ ಒಮ್ಮೆ ಫ್ರೈ ಮಾಡಬೇಕು. ಈ ಕಡೆ ಎಣ್ಣೆ ಕಾಯಕ್ಕಿಟ್ಟಿದ್ದಾರೆ. ಈಗ ಎಣ್ಣೆ ಚಲೋತಂಗೆ ಕಾದೈತಿ. ರೆಡಿ ಮಾಡಿ ಶಂಕರಪಾಳಿನಿದ್ರಾಗ ಹಾಕಿ ಫ್ರೈ ಮಾಡಬೇಕು. ಹಿಂಗೆ ಕೆಂಪಗೆ ಗರಿ ಗರಿ ಆಗೋತನ ಚಲೋತಂಗೆ ಫ್ರೈ ಮಾಡಬೇಕು. ಎಲ್ಲ ಫ್ರೈ ಮಾಡಿ ಇಟ್ಕೊಂಡ್ಯಾರಿ. ಸ್ವಲ್ಪ ಇವು ತಣ್ಣಗಾಗಬೇಕು. ನೋಡ್ರಿ ಎಷ್ಟು ಮಸ್ತ್ ಗರಿ ಗರಿ ಕ್ರಿಸ್ಪಿ ಆಗ್ಯಾವು. ಆದ್ರೆ ನಡ್ಬರ್ಕ್ ಕೆಲವೊಂದು ಉಬ್ಬ್ಯಾವಲ್ರಿ, ಹಿಂಗೆ ಉಬ್ಬಾರ್ದು. ಈ ಕಡೆ ಕುದ್ಸಾಕಿಟ್ಟಿದ್ದೀವಲ್ರಿ ಹಾಲು ಕುದ್ದು ಸ್ವಲ್ಪ ಗಟ್ಟಿ ಆಗ್ಯಾವು. ಈಗ ಇದ್ರಾಗ ಒಂದು ಅರ್ಧ ಬಟ್ಟಲ್ದಷ್ಟು ಸಕ್ಕರೆ ಹಾಕಾಕತ್ತೀನಿ. ಸಕ್ಕರೆ ಎಲ್ಲ ಕರಗುತನ ಚಲೋತಂಗೆ ಇದನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಇದ್ರಾಗ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ಹಾಲಿನಾಗ ನೆನೆಸಿಟ್ಟಿದ್ದು ಕೇಸರಿ ಹಾಕಾಕತ್ತೀನಿ ರೀ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ಇದ್ರಾಗ ಫ್ರೈ ಮಾಡಿಟ್ಟಿದ್ದು ಅಪ್ಪಿ ಇತ್ತಲ್ರಿ ಅವನ್ನ ಹಾಕಾಕತ್ತೀನಿ. ಇವನ್ನ ಹಾಲು ಜೋಡಿ ಚಲೋದಂಗೆ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಬೇಕು. ಇದು ಕುದ್ದು ಸ್ವಲ್ಪ ಗಟ್ಟಿ ಹಾಕತ್ರೆ ಅವಾಗ ಹಾಲು ಭಾಳ ಕಮ್ಮಿ ಆಯ್ತು. ಅದಕ್ಕೆ ನಾನು ಏನು ಮಾಡಿದೆ, ಬೇರೆ ಪಾತ್ರೆ ಒಳಗೆ ಇನ್ನೂ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕಿ ಅವನ್ನ ಚಲೋತಂಗೆ ಕುದಿಸಿ ಇದ್ರಾಗ ಹಾಕಿ ಮಿಕ್ಸ್ ಮಾಡಕತ್ತೀನಿ. ಹಂಗೆ ಇದ್ರ ಜೋಡಿ ಫ್ರೈ ಮಾಡಿಟ್ಟಿದ್ದು ಡ್ರೈ ಫ್ರೂಟ್ಸ್ ಇತ್ತಲ್ರಿ ಅವನು ಹಾಕಿ ಮಿಕ್ಸ್ ಮಾಡಿದೆ. ಆಮೇಲೆ ಸ್ವಲ್ಪ ಸಕ್ಕರೆನೂ ಹಾಕಿದೆ ರೀ. ಸೊ ಟೋಟಲಿ 1 ಲೀಟ್ರಷ್ಟು ಹಾಲು ಮತ್ತು ಒಂದು 3/4 ಬಟ್ಟಲ್ದಷ್ಟು ಸಕ್ಕರೆ ಹಿಡಿತು ನೋಡ್ರಿ. ಈಗ ನೋಡ್ರಿ ಹದ ಸರಿ ಆಯ್ತು. ಹಿಂಗಿರಬೇಕು ಪಾಯಸದ ಹದ. ಸೌಟ್ಲೆ ಎತ್ತಿ ಹಾಕಿದ್ರೆ ಆರಾಮ್ಸೆ ಇದು ಬೀಳಬೇಕು. ಈಗ ಇದನ್ನು ಸಣ್ಣ ಉರಿ ಒಳಗೆ ಒಂದು 2 ನಿಮಿಷ ಚಲೋತಂಗೆ ಕುದಿಸಿ ಗ್ಯಾಸ್ನ ಬಂದ್ ಮಾಡಿರಿ. ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ಮಾಡಿ ನೋಡ್ರಿ. ಸರ್ವ್ ಮಾಡೋ ಮುಂದೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಮತ್ತು ಹಾಲು ಹಾಕ್ಬೋದು. ಮಸ್ತ್ ಬಿಸಿ ಬಿಸಿ ಪಾಯಸನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೋಡಿ ಕುಂತು ಎಂಜಾಯ್ ಮಾಡಿರಿ, ಹಬ್ಬ ಮಾಡಿರಿ. ಇವತ್ತಿನ ರೆಸಿಪಿ ಹೆಂಗೆ ಅನ್ನಿಸ್ತು, ಚಲೋ ಅನಿಸಿತಪ್ಪ ಅಂತಂದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.